ಹಾಯ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಇದು ನನ್ನ ಪ್ರೆಗ್ನೆನ್ಸಿ ಜರ್ನಿಯ ಸೆಕೆಂಡ್ ವ್ಲಾಗ್. ಆ್ಯಂಡ್ ನಾನಿವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಡ್ರೈ ಫ್ರೂಟ್ಸ್ ತಿಂದೆ, ಟೀ ಕುಡಿದೆ. ಆ್ಯಂಡ್ ಟಿಫನ್ಗೆ ಅಂತ ನಾನಿವತ್ತು ವೆಜಿಟೇಬಲ್ ಉಪ್ಪಿಟ್ಟು ಮಾಡಿದ್ದೆ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನೆಕ್ಸ್ಟ್ ವಿಡಿಯೋದಲ್ಲಿ NT ಸ್ಕ್ಯಾನ್ ಆ್ಯಂಡ್ ಡಬಲ್ ಮಾರ್ಕರ್ ಟೆಸ್ಟ್ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅಂತ. ನನಗಿವಾಗ 13 ವೀಕ್ಸ್ ಕಂಪ್ಲೀಟ್ ಆಗಿದೆ. ಲಾಸ್ಟ್ ವೀಕಲ್ಲಿ ನಾನು NT ಸ್ಕ್ಯಾನ್ ಆ್ಯಂಡ್ ಡಬಲ್ ಮಾರ್ಕರ್ ಟೆಸ್ಟ್ ಮಾಡಿಸಿದ್ದೆ. ಎರಡರಲ್ಲೂ ನನಗೆ ನಾರ್ಮಲ್ ಅಂತ ಬಂದಿದೆ. ಡಬಲ್ ಮಾರ್ಕರಲ್ಲಿ ಕೂಡ ಲೋ ರಿಸ್ಕ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಈ NT ಸ್ಕ್ಯಾನಲ್ಲಿ ಯೂಶ್ವಲಿ ಇದನ್ನು ನೀವು 11 to 14 ವೀಕ್ಸಲ್ಲಿ ಮಾಡಿಸ್ಬೇಕಾಗತ್ತೆ. ಇದರಲ್ಲಿ ಮೇಯ್ನಾಗಿ ನಿಮಗೆ ಎರಡು ತಿಂಗಳು ನೋಡ್ತಾರೆ. ಒಂದು NT ಅಂತ, ಇನ್ನೊಂದು ನೇಸಲ್ ಬೋನ್ ಅಂತ. ಸೊ NT ಅಂದರೆ ಬೇಬಿ ನೆಕ್ ಕೆಳಗಡೆ ಎಷ್ಟು ಫ್ಲೂಯಿಡ್ ಇದೆ ಅಂತ ಚೆಕ್ ಮಾಡ್ತಾರೆ. ಇದ್ರದ್ದು ನಾರ್ಮಲ್ ರೇಂಜ್ ಬಂದುಬಿಟ್ಟು ಲೆಸ್ ದೆನ್ 2.5 mm to 3.0 mm ಇರುತ್ತೆ. ಆ್ಯಂಡ್ ನಂದು ಬಂದುಬಿಟ್ಟು 1.1 mm ಇತ್ತು, ಇದು ನಾರ್ಮಲ್. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ನೇಸಲ್ ಬೋನ್ ಅಪಿಯರ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಸೊ ಇದು ಎರಡು ಮೇನ್ ಥಿಂಗ್ NT ಸ್ಕ್ಯಾನಲ್ಲಿ ನೋಡೋದು. ಅದು ಬಂದು ಅದರ ಜೊತೆಗೆ ಹಾರ್ಟ್ ರೇಟ್ ಚೆಕ್ ಮಾಡ್ತಾರೆ. ಇದು ಯೂಶ್ವಲಿ 11 to 14 ವೀಕ್ಸಲ್ಲಿ 140 to 160 ಬೀಟ್ ಪರ್ ಮಿನಿಟ್ ಇರಬೇಕಾಗತ್ತೆ. ಆ್ಯಂಡ್ ಫೀಟಲ್ ಮೂಮೆಂಟ್ ಹೇಗಿದೆ ಅಂತ ಚೆಕ್ ಮಾಡ್ತಾರೆ. ಆ್ಯಂಡ್ ಡಬಲ್ ಮಾರ್ಕರಲ್ಲಿ ಬಂದುಬಿಟ್ಟು ನಿಮಗೆ ಫ್ರೀ ಬೇಟಾ HCG ಆ್ಯಂಡ್ PAPPA ಅಂತ ಚೆಕ್ ಮಾಡ್ತಾರೆ. ಟ್ರೈಸೋಮಿ 21, 18, 13 ಅಂತ ಚೆಕ್ ಮಾಡ್ತಾರೆ. ಇದು ಯೂಶ್ವಲಿ ನಿಮಗೆ ಡೌನ್ ಸಿಂಡ್ರೋಮ್, ಎಡ್ವರ್ಡ್ ಸಿಂಡ್ರೋಮ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಸೊ ಇದು ರಿಸಲ್ಟ್ ಬಂದು ಲೋ ರಿಸ್ಕ್ ಹೈ ರಿಸ್ಕ್ ಅಂತ ನಿಮಗೆ ಬರುತ್ತೆ. ನಂದರಲ್ಲಿ ಲೋ ರಿಸ್ಕ್ ಅಂತ ಬಂದಿದೆ.